ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಒಂದೊಳ್ಳೆ ನೇಮು ಫೇಮ್ ಬಂದಿದೆ. ನಟನೋ ನಟಿಯನೋ ಆಗೋಣ ಅಂತ ಸಾಕಷ್ಟು ಜನ ಬಂದಿರುವಂಥದ್ದು ಸಾಮಾನ್ಯವಾಗಿ ನೀವು ನೋಡಿರ್ತೀರ. ಬಟ್ ಇಲ್ಲೊಬ್ರು ಇದ್ರೆ ತುಂಬಾ ಸ್ಪೆಷಲ್. ಯಾಕಂದ್ರೆ ನಟಿ ನಟ ಆಗಬೇಕು ಅಂತ ಬರೋರ ಮಧ್ಯದಲ್ಲಿ ನಾನೇ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ. ಸೊ ತನಿಷಾ ಕೊಪ್ಪಂಡ ಅವರು ತಮ್ಮ ಮೊದಲ ಒಂದು ಪ್ರಯತ್ನ ಕೋಣ ಈಗಾಗಲೇ ಕಂಟೆಂಟ್ ನೋಡಿದ್ರೆ ತುಂಬಾ ಅದ್ಭುತವಾಗಿ ಬಂದಿರುವಂಥದ್ದು. ಸೊ ಈ ಸಿನಿಮಾ ಇಷ್ಟಲ್ಲೇ ಬಿಡುಗಡೆಗೆ ಸಿದ್ಧ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ತನಿಷಾ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಎಸ್ ನಮಸ್ತೆ. ನಮಸ್ತೆ. ಮೊದಲೇ ಫೈನ್ ಮೊದಲೇ ಹೇಳಿದಾಗೆ ಬಿಗ್ ಬಾಸ್ ಮನೆಯಿಂದ ಆಲ್ಮೋಸ್ಟ್ ಬಂದವರೆಲ್ಲ ಒಂದೊಳ್ಳೆ ಸಿನಿಮಾ ಸಿಗ್ಲಿ, ಒಳ್ಳೆ ನಟ ಆಗೋಣ ನಟಿ ಆಗೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ. ನೀವು ನೋಡಿ ಅನ್ನದಾತೆ ಆಗಿದ್ದೀರಿ. ಸೊ ಈ ತರ ಯೋಚನೆ ಯಾಕೆ ಬಂತು ಅಂತ? ನೀವು ಅನ್ನದಾತೆ ಅಂತ ಹೇಳಿದಾಗ ನನಗೊಂದು ಮಾತು ನೆನಪಾಗ್ತಾ ಇದೆ. ನಾನು ಚೆನ್ನೈಗೆ ಶೂಟಿಂಗ್ ಅಂತ ಯಾವಾಗ್ಲೂ ಹೋಗ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಕ್ಯಾರಿ ಒನ್ ಫ್ರೂಟ್ ಬಾಸ್ಕೆಟ್. ಆ ಬಾಸ್ಕೆಟ್ ಅಲ್ಲಿ ಎಗ್ ಬಾಯ್ಲರ್ ಇಂದ ಹಿಡಿದು ತರಕಾರಿ, ಫ್ರೂಟ್ಸು ಇದೆಲ್ಲ ಇಟ್ಕೊಂಡು ಉಪ್ಪು ಖಾರ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ. ಸೊ ಲೈಕ್ ವೆನ್ ಎವರ್ ಸಂಬಡಿ ಇಸ್ ಹಂಗ್ರಿ, ಜಾಮು, ಬಟರ್, ಬ್ರೆಡ್ ಈ ತರದೆಲ್ಲ ಇಟ್ಕೊಂಡು ಹೋಗ್ತಾ ಇದೆ. ಸೊ ಲೈಕ್ ಎನಿಬಡಿ ಇಸ್ ಹಂಗ್ರಿ, ಇಟ್ಸ್ ಲೈಕ್ ಪ್ಲೀಸ್ ನಿನ್ನ ಹತ್ರ ಇರುತ್ತಲ್ಲ ಕೊಡು ಅನ್ನೋ ತರ ಓಡ್ ಬರೋರು. ದೇ ಹ್ಯಾಡ್ ಕೆಪ್ಟ್ ಮೀ ನೇಮ್ ಅನ್ನಪೂರ್ಣೇಶ್ವರಿ. ಸೊ ಹಿಂಗೆ. ಸೊ ಈಗ ನೀವು ಹೇಳಿದಕ್ಕೆ ಅದು ನೆನಪಾಗ್ತಾ ಇದೆ. ಅಂದ್ರೆ ನಾವು ಅಶ್ವಿನಿ ನಕ್ಷತ್ರ ಮಾಡ್ಬೇಕಾದ್ರೆ ಇವನ್ JK ಡಿಡ್ ದ್ಯಾಟ್. ಲೈಕ್ ಹಿ ಸೆಡ್ ಬ್ರೆಡ್ ಬಟರ್ ನಾನು ಹಾಕೊಟ್ರೆ ಲೈಕ್ ಒಳ್ಳೇದಾಗ್ಲಿ, ಚೆನ್ನಾಗಿರೋ ನೀನು ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟಿದ್ರು. ಸೊ ಐ ರಿಮೆಂಬರ್ ಆಲ್ ದೋಸ್. ಬಟ್ ಆ ಉದ್ದೇಶದಿಂದ ನಾನೇನು ಇದನ್ನ ಮಾಡ್ಬೇಕಂತಿರ್ಲಿಲ್ಲ. ಆ ಉದ್ದೇಶದಿಂದ ರೆಸ್ಟೋರೆಂಟ್ ಮಾಡಿದೆ, ನಿಮಗೆ ಗೊತ್ತಿರುತ್ತೆ. ಸೊ ಈಗ ನಾನು ಪ್ರೊಡ್ಯೂಸರ್ ಆಗಿ ಮಾಡಬೇಕು ಅಂತ ಅನ್ಬೇಕಾದ್ರೆ ಬರೀ ಏನಂತಾರೆ ನಾನು ಆಕ್ಟರ್ ಆಗಬೇಕು ಅಥವಾ ಈ ತರ ಥಾಟ್ ಇಂದ ಮಾಡಲಿಲ್ಲ. ಒಂದು ಇದ್ರಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಸೊ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಆಕ್ಚುಲಿ ಇದಕ್ಕೆ ಮುಂಚೆ ನಾನೊಂದು ಸ್ಲಾಟ್ ಯಾವ್ದಾದ್ರು ಸಿಗ್ಲಿ, ಯಾವುದೋ ಒಂದು ಪುಟ್ಟದಾಗ ಏನಾದ್ರು ಒಂದು ಮಾಡ್ಕೊಂಡು ಹೋಗೋಣ, ಜೀವನ ತೂಗೋದಕ್ಕೆ ಏನಾದ್ರು ಒಂದು ಬೇಕು, ಆಲ್ಟರ್ನೇಟ್ ಬೇಕಲ್ವಾ ನಮ್ಮ ಲೈಫಲ್ಲಿ. ಆರ್ಟಿಸ್ಟ್ ಲೈಫ್ ಯಾವಾಗ ಏನಿರುತ್ತೆ ಏನಿರಲ್ಲ ಏನು ಹೇಳಕ್ಕಾಗಲ್ಲ. ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದಟ್ ಡಿಮ್ಯಾಂಡ್. ಸೊ ಹಾಗಾಗಿ ನಾನು ಇದೊಂದು ಆಲ್ಟರ್ನೇಟ್, ಆಬ್ವಿಯಸ್ಲಿ ನಮ್ಮ ಬಿಸ್ನೆಸ್ ಅನ್ನೋದು ಒಂದು ಪ್ಲಾನ್ ಇರೋದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿನಲ್ಲೂ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಅಷ್ಟೇನೆ. ಸೊ ಆ ಆಸೆಯಿಂದ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದ್ಸತಿ ಕೆಲವರು ನಮ್ಮನ್ನ ಯಾವ ರೀತಿ ನಡೆಸ್ಕೊಂಡಿರ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಓಕೆ ನಾನು ಒಂದಷ್ಟು ಜನ ಚೆನ್ನಾಗಿ ನೋಡ್ಕೋಬಹುದು ಹಂಗನ್ಬಿಟ್ಟು ನಾನು ಎಲ್ಲಾರನ್ನೂ ಸುಪ್ಪತ್ತಿಗೆ ಮೇಲೆ ಕೂರಿಸಿ ಏನಂತಾರ ಮುದ್ದು ಮಾಡ್ತೀನಿ ಅಂತ ಏನಿಲ್ಲ. ಕೆಲಸ ತಗೊಳ್ಳೋಂಥ ಜಾಗದಲ್ಲಿ ಬೈದು ಕೆಲಸ ತಗೊಂಡಿರೋದಿದೆ, ಚೆನ್ನಾಗಿ ನೋಡ್ಕೊಬೇಕಾಗಿರುವಂಥ ಜಾಗದಲ್ಲಿ ಚೆನ್ನಾಗಿ ನೋಡ್ಕೊಂಡಿರೋದು ಇದೆ. ಅಂದ್ರೆ ನನ್ನ ಲೆವೆಲ್ಗೆ ತಕ್ಕಂಗೆ ನಾನು ಅವ್ರು ಯಾರೋ ತುಂಬಾ ಸುಪೀರಿಯರ್ ಆಗಿರೋರು ಅಥವಾ ಒಂದು 10 ವರ್ಷದಿಂದ ಪ್ರೊಡ್ಯೂಸರ್ ಆಗಿರೋರು ನೋಡ್ಕೊಳ್ಳೋ ರೀತಿನಲ್ಲಿ ನನಗೆ ನೋಡ್ಕೊಳಕ್ ಬರ್ದೇ ಇರ್ಬೋದು. ಮೊದಲನೇ ಹೆಜ್ಜೆ ಇಡ್ತಾ ಇರ್ಬೇಕಾದ್ರೆ ನನಗೆ ಪಾಪ ಸಪೋರ್ಟ್ ಮಾಡಿದವ್ರು ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಎಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಅದೇ ಮೊದಲೇ ಹೇಳ್ದಂಗೆ ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದಂಗೆ ಸಾಕಷ್ಟು ವೆಂಚರ್ಸ್ ನಿಮ್ಮ ಕಡೆಯಿಂದ ಆಯಿತು. ಒಂದಷ್ಟು ಜೀವಲ್ಸ್ ಆಗಲಿ, ಅದೇ ನೀವು ಕಿಚನ್ ಏನು ನಡೀತದೆ ಅದೆಲ್ಲ ಕೆಲಸದ ಮಧ್ಯದಲ್ಲಿ ಸಿನಿಮಾ ಏನೋ ಮಾಡೋಣ ಅಂತ ಅನಿಸ್ತು. ಅದೆಲ್ಲ ಹೊರತುಪಡಿಸಿ ಕೋಣ ಸಿನಿಮಾನೇ ಮೊದಲ ಕಥೆಗೆ ಆಯ್ಕೆ ಮಾಡ್ಕೊಳ್ಳೋ ಸಾಕಷ್ಟು ಕಾರಣಗಳಿರುತ್ತೆ. ಯಾವ ಕಾರಣಕ್ಕೋಸ್ಕರ ಅದು ಅಂತ? ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಪೀರಿಯಡಿಕ್ ಕಥೆಗಳು, ಅಂದರೆ ಒಂದಷ್ಟು ಫ್ಯಾಂಟಸಿ ಕಥೆಗಳು ವರ್ಕ್ ಆಗ್ತಿದ್ದ ಸಂದರ್ಭ ಇದು. ಸೊ ಮೇ ಬಿ ಅದು ನಿಮ್ಗೆ ಸ್ಟ್ರೈಕ್ ಮಾಡ್ತಾ ಈ ಥರದೊಂದು ಸಿನಿಮಾ ಮಾಡೋಣ ಅಂತ? ಮೊದಲನೇದಾಗಿ ಕೋಣ ಒಂದು ಯುನಿಕ್ ಸ್ಟೋರಿ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಂತಂದ್ರೆ ಈ ನಮ್ಮ ಕೋಣ ಸಿನಿಮಾದಲ್ಲಿ ಎಲ್ಲಾ ತರಹದ ಕ್ಯಾಟಗರಿನೂ ಕವರ್ ಆಗಿದೆ ಅಂತ ನಮ್ಗೆ ಅನ್ನಿಸ್ತು ಸ್ಟೋರಿ ಕೇಳಬೇಕಾದ್ರೆ. ಇನಿಷಿಯಲಿ ಸ್ಟೋರಿ ಏನ್ ರೆಡಿ ಮಾಡ್ಬೇಕಾದ್ರೆ ಕೋಮಲ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇನೆ ಸ್ಟೋರಿ ರೆಡಿ ಮಾಡಿದ್ದು. ಬಟ್ ನಾವು ಮಾಡ್ಬೇಕಾ ಮಾಡಬಾರ್ದ ಅಥವಾ ಬೇರೆಯವ್ರು ಮಾಡ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಸೊ ಆ ಕಾರಣಕ್ಕೆ ನಮ್ಗೆ ಹೇಗಾಗ್ತಿತ್ತು ಅಂತಂದ್ರೆ ಓಕೆ ಇದೊಂದೇನೋ ಫ್ಯಾಕ್ಟರ್ ಚೆನ್ನಾಗಿದೆ ಅಲ್ಲ, ಇದಕ್ಕೊಂದು ಆ್ಯಡ್ ಮಾಡೋಣ, ಇದೊಂದೇನೋ ಚೆನ್ನಾಗಿದೆ ಅಲ್ಲ, ಈ ರೀತಿಯಾಗಿ ಒಂದಾದ್ಮೇಲೆ ಒಂದು ಮುಂದುವರಿತಾ ಹೋಯ್ತು. ಸೊ ಇದೆಲ್ಲವೂ ಒಂದು ಬಂಚ್ ರೆಡಿ ಆದ್ಮೇಲೆ ವಿ ಜಸ್ಟ್ ಥಾಟ್ ಲೈಕ್ ಓಕೆ ಕಮ್ ಆನ್ ಲೆಟ್ಸ್ ಡೂ ಇಟ್. ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಅಂಡ್ ಅಫ್ಕೋರ್ಸ್ ನನ್ನ ಜೊತೆ ಜಾಯಿನ್ ಆಗಿರುವಂತವ್ರು ನಮ್ಮ RK ಸರ್, ನಮ್ಮ ಕಾರ್ತಿಕ್ ಸರ್, ಇವರಿಬ್ರು ಜಾಯಿನ್ ಆಗಿ ಅವ್ರ ಧೈರ್ಯ ಕೊಟ್ಟಿದ್ರಿಂದಾನೇ ನಾವೊಂದ್ ಸ್ವಲ್ಪ ಡ್ಯಾಶಿಂಗ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಯ್ತು. ಈಗ ಆಬ್ವಿಯಸ್ಲಿ ನಾನು ಚೆನ್ನಾಗಿ ಒಬ್ರನ್ನ ಹೋಗಿ ಅಪ್ರೋಚ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ದಟ್ ಪಾರ್ಟ್ ಅಂಡ್ ಆಲ್ ಐ ಕ್ಯಾನ್ ಡೂ ಆರಾಮ್ಸೆ. ಬಟ್ ದುಡ್ಡಿನ ವಿಚಾರ ಅಂತ ಬಂದಾಗ, ಇಷ್ಟು ದೊಡ್ಡ ವಿಷಯನ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಅಂದಾಗ ಐ ವಾಂಟೆಡ್ ಸಂಬಡಿ ಟು ಹೆಲ್ಪ್ ಮೀ ಔಟ್ ವಿತ್ ದಾಟ್. ಈಗ ದುಡ್ಡು ಹಾಕೋದು ಮಾತ್ರ ಅಲ್ಲ, ಅದನ್ನ ಮ್ಯಾನೇಜ್ ಮಾಡೋದು ಕೂಡ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದಕ್ಕೆ ನನ್ಗೆ RK ಸರ್ ಆಗಿರ್ಬೋದು, ಬೇರೆ ಇನ್ನ ನಮ್ಮ ಕಾರ್ತಿಕ್ ಸರ್ ಆಗಿರ್ಬೋದು, ಎಲ್ಲ ಬಹಳಷ್ಟು ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಹೇಗೆ ವರ್ಕ್ ಮಾಡ್ಬೋದು ಅನ್ನೋದನ್ನ ನನ್ಗೆ ಈ ಸಿನಿಮಾದ ಮೂಲಕ ಬಿಸ್ನೆಸ್ ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಯಲ್ಲಿ ನೋಡ್ತಾರೆ, ಎಲ್ಲಿ ನೋಡ್ರು ಕೋಣದೇ ಸದ್ದಾಗ್ತದೆ. ಯಾಕಂದ್ರೆ ಕೋಣ ಅನ್ನುವಂಥದ್ದು ಎರಡು ಅರ್ಥದಲ್ಲಿ ಬರ್ತಾ ಇರೋದು ಇಂಡಸ್ಟ್ರಿಯಲ್ಲಿ. ಒಂದು ಕಂಬಳದ ಮೇಲೆ ಸಾಕಷ್ಟು ಕಥೆಗಳು ಬರ್ತದೆ. ಈಗ ಆಲ್ರೆಡಿ ಒಂದು ದೊಡ್ಡ ಒಂದು ಸಕ್ಸಸ್ ಕೊಟ್ಟಿರುವಂತ ಕಾಂತಾರ ಇದೆ, ಅದರಲ್ಲಿ ಕಂಬಳದ ಬಗ್ಗೆ ಒಂದಷ್ಟು ಸಾಕಷ್ಟು ವಿಚಾರಗಳು ನೋಡಿದ್ವಿ. ಸೊ ಇಲ್ಲೂ ಕೋಣ ಕಾಣಿಸ್ತದೆ. ಏನಾದ್ರು ಸಿಮಿಲರ್ ಏನಾದ್ರು ಒಂದಷ್ಟು ವಿಷಯಗಳಿದೆಯಾ ಕೋಣ ಅಂತ ಬಂದ ವಿಚಾರವಾಗಿ ಹೇಳಿದ್ರು?
ಸಿಮಿಲರ್ ಅನ್ನೋದು ಏನಿಲ್ಲ. ಕಾಂತಾರ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್. ಅವರಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ಜನ ಇದ್ದಾರೆ. ಒಳ್ಳೆ ಬಜೆಟ್ ಇದ್ದು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ ಅದು. ಅದಕ್ಕೆಲ್ಲ ನಾವು ಸುಮ್ನೆ ಹಂಗೆಲ್ಲ ಏನು ಸುಮ್ನೆ ಏಕ್ದಮ್ ಕಂಪೇರ್ ಮಾಡ್ಕೋಬಾರ್ದು. ಅದು ಬೇರೆ ಇದು ಬೇರೆ. ಅಂಡ್ ನಮ್ಮ ಒಂದು ಈ ಕೂಸು ಏನಿದೆ ಇದನ್ನ ನಾವ್ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಅದಕ್ಕೊಂದು ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಬರ್ದು ಅದು ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಪ್ರೆಸೆಂಟ್ ಮಾಡಕ್ ಸಾಧ್ಯನೋ ಆ ಒಂದು ಬ್ಯೂಟಿನ ನಾವು ಪ್ರೆಸೆಂಟ್ ಮಾಡಿದೀವಿ. ಇದನ್ನ ಬೇರೆ ಮಕ್ಳ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇರಲ್ಲ. ನಮ್ಮ ಮಗುನೇ. ಇದನ್ನ ಜನ ಎಲ್ರು ಹೌದಲ್ವಾ ಮುದ್ದಾಗಿದೆ ಅಂತ ಮುದ್ದು ಮಾಡೋದಕ್ಕೆ ಮುಂದ್ ಬರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ತನಕ ವಾಮಾಚಾರ ಅಂತ